Hey guys, welcome back. ನಾನು ಪ್ರತಾಪ್, ನೀವು ನೋಡ್ತೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಿರೋದು OnePlus 7 Pro, OnePlus 7 ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅದಕ್ಕೂ ಕಂಪೇರ್ ಮಾಡ್ತಿದ್ದೀನಿ. ಎಷ್ಟಪ್ಪ ಅಂದ್ರೆ ಅದ್ರ ಬಗ್ಗೆ ಫ್ಯೂಚರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವ್ದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಇಷ್ಟಪಟ್ಟು ವಿಡಿಯೋ ಗೌಂಡ್ ಹಚ್ಚುತ್ತಾ ಬನ್ನಿ ಗೈಸ್ ವಿಡಿಯೋ ನೋಡೋಣ. ಗೈಸ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಡಿಸ್ಪ್ಲೇ ಬಗ್ಗೆ ಮಾತಾಡ್ತಾ ಇದ್ರೆ 6.7 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, ಗೊರಿಲ್ಲಾ ಗ್ಲಾಸ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಡ್ಜ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೋ ಅದೇ ತರ ಕರ್ವ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ನಿಮಗೆ ನೋಡಕ್ಕೆ ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಕರ್ವ್ ಆಗಿದೆ, ನೋಡ್ತಾ ಇದ್ದೀರಾ ಅನ್ಸುತ್ತೆ ಇಮೇಜಸ್ಗಳನ್ನ ಯಾವ ತರ ಕರ್ವ್ ಇದೆ ಅಂತ. ಜೊತೆಗೆ 90 Hz ರಿಫ್ರೆಶ್ ರೇಟ್ ಅಂತ. ಈ 90 Hz ರಿಫ್ರೆಶ್ ರೇಟ್ ಅಂದ್ರೆ ಕೆಲವು ಜನ ಗೊತ್ತಿಲ್ಲ. ಏನಪ್ಪಾ ಅಂದ್ರೆ ನೀವು ಮೊಬೈಲ್ ತಗೊಂಡ್ರ ಸುಮ್ಮನೆ ಹಿಂಗ್ ಸ್ಲೈಡ್ ಮಾಡ್ತೀರಾ, ಈ ಸ್ಲೈಡ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಅದ್ ಬಂದು 60 Hz ರಿಫ್ರೆಶ್ ರೇಟ್ ಅಂತ. ಯಾಕಂದ್ರೆ ನೀವು ಓಪನ್ ಮಾಡೋ ಸ್ಕ್ರೀನ್ ಫಾಸ್ಟ್ ಇರುತ್ತಲ್ಲ, ಅದಕ್ಕೆ ರೇಟ್ ಫಿಕ್ಸ್ ಮಾಡಿರೋ ರಿಫ್ರೆಶ್ ರೇಟ್ ಅಂತ. ಅದ್ ಬಂದು ನಾರ್ಮಲ್ ಫೋನ್ ಬಂದು 60 Hz ರಿಫ್ರೆಶ್ ರೇಟ್ ಕೊಟ್ಟಿರ್ತಾರೆ. ಆದ್ರೆ ಇವ್ರು ಬಂದು 90 Hz ರಿಫ್ರೆಶ್ ರೇಟ್ ಕೊಟ್ಟಿರೋದ್ರಿಂದ ನೀವು ಸುಮ್ಮನೆ ಜಸ್ಟ್ ಹಿಂಗ್ ಓಪನ್ ಮಾಡಿದ ತಕ್ಷಣ ಸ್ಲೈಡ್ ಆಗುತ್ತೆ. ಅಕಸ್ಮಾತ್ ಯಾವ್ದಾದ್ರು ವೆಬ್ಸೈಟ್ ಹೋಗ್ತೀರಾ, ಹಿಂಗ್ ಅಂದ ತಕ್ಷಣ ಸಕ್ಕ ಫಾಸ್ಟ್ ಆಗಿ ಸ್ಲೈಡ್ ಆಗುತ್ತೆ. ಜೊತೆಗೆ ಅಕಸ್ಮಾತ್ ಪಬ್ಜಿ ಆಡ್ತಾ ಇರ್ತೀವಿ ಅನ್ಕೊಳ್ಳಿ, ಸಕ್ಕ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಅದರಿಂದ ನೀವು ಪಬ್ಜಿ ಆಡ್ಬೇಕಾದ್ರೆ ಚೆನ್ನಾಗಿ ಚಿಕನ್ ಡಿನ್ನರ್ ಮಾಡ್ಬೋದು. ಜೊತೆಗೆ ಚೆನ್ನಾಗಿ ಗ್ರಾಫಿಕ್ ಕಾರ್ಡ್ ಹೆಚ್ಚಿರೋದ್ರಿಂದ ನೀವು ಹೈಲೈಟ್ ಮಾಡಿ ಅವ್ರನ್ನ ಕಿಲ್ಲು ಕೂಡ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಹೇಳ್ಬೇಕು ಅಂದ್ರೆ. ಪ್ರೊಸೆಸರ್ 855 ಕೊಟ್ಟಿದ್ದಾರೆ. 855 ಕೊಡೋದ್ರಿಂದ ನಿಮ್ಮ ಮೊಬೈಲ್ ಸಖತ್ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸಖತ್ ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ, ಹೀಟು ಆಗುತ್ತೆ. ಅದಕ್ಕೆ ಕೂಲ್ ಆಗೋದಕ್ಕೋಸ್ಕರ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಅದರಿಂದ ಎಷ್ಟೇ ಹೀಟ್ ಆದ್ರೂ ಕೂಡ ಅದರಿಂದ ಹೆವಿ ಬೇಗ ಫಾಸ್ಟ್ ಆಗಿ ಕೂಲ್ ಆಗುತ್ತೆ. ಜೊತೆಗೆ 256 GB ಕೊಡ್ತಾರೆ. UF ಸ್ಟೋರೇಜ್ ಅಂದ್ರೆ ಯು ಫಸ್ಟ್ ಸ್ಟೋರೇಜ್ ಅಂತ. ಅದು ಬಂದು 3.0 ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಾರ್ಮಲ್ ಮೊಬೈಲ್ ಅಲ್ಲಿ ನೀವು ಯಾವ್ದೋ ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೊಂತೀರಾ ಅನ್ಕೊಳ್ಳಿ, ಅದಕ್ಕಿಂತ 30% ಫಾಸ್ಟ್ ಆಗಿ ಇದ್ರ ಇನ್ಸ್ಟಾಲ್ ಆಗುತ್ತೆ. ಮೊಬೈಲ್ ಸ್ಟೋರೇಜ್ ಇಂಟರ್ನಲ್ ಸ್ಟೋರೇಜ್ ಬರ್ತಲ್ಲ, ಅದಂತೂ ಹೆವಿ ಫಾಸ್ಟ್ ಇರುತ್ತೆ. ಅದಕ್ಕೋಸ್ಕರ ಅವರು UF ಸ್ಟೋರೇಜ್ ಅಂತ ಕೊಟ್ಟಿದ್ದಾರೆ. ಅದು ಹೇಳ್ಬೇಕಾದ್ರೆ ಇದೆ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಸಾಫ್ಟ್ವೇರ್ ಬಂದು ಆಕ್ಸಿಜನ್ OS, ಇವ್ರದ್ದು ಓನ್ ಬಿಲ್ಡ್, ಇವ್ರದ್ದು ಕಂಪ್ನಿಯಿಂದ ಏನ್ ಬಂದಿರುತ್ತಲ್ಲ ಸಾಫ್ಟ್ವೇರ್, ಅದನ್ನು ಕೊಟ್ಟಿದ್ದಾರೆ. ಗೂಗಲ್ ಸಾಫ್ಟ್ವೇರ್ ಅಲ್ಲ ಗಾಯ್ಸ್. ಮೈನ್ ಬಂದು ಕ್ಯಾಮ್ರಾ. ಈ ಕ್ಯಾಮ್ರಾ ಬಂದು ಬ್ಯಾಕ್ ಸೈಡ್ ಟ್ರಿಬಲ್ ಕ್ಯಾಮ್ರಾ ಕೊಡಿದ್ದಾರೆ. ಒಂದು 48MP ಕೊಡಿದ್ದಾರೆ, ಒಂದು 16MP ಕೊಡಿದ್ದಾರೆ, ಒಂದು 8MP ಕೊಡಿದ್ದಾರೆ. ಫ್ರಂಟ್ ಬಂದು 16MP ಕೊಡಿದ್ದಾರೆ. ಪಾಪ್ ಕ್ಯಾಮ್ರಾ. ಅಕಸ್ಮಾತ್ ನಿಮ್ಗೆ ಸೆಲ್ಫಿ ತಗೋಬೇಕಾದ್ರೆ ಕೆಳಗೆ ಬಿದ್ರು ಕೂಡ ಆಟೋಮೆಟಿಕ್ ಕೆಳಗೆ ಬೀಳ್ತದಂಗೆ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದು ಪಾಪ್ ಕ್ಯಾಮ್ರಾ ಒಳಗೋಗುತ್ತಂತೆ. ಒಂದಲ್ಲ ಅಂತ 2-3 ಸಲ ಚೆಕ್ ಮಾಡಿದರೆ ಪಾಪ್ ಕ್ಯಾಮ್ರಾ ಆಟೋಮೆಟಿಕ್ ಆಗಿ ಒಳಗೋಗುತ್ತೆ. ಜೊತೆಗೆ ಅದನ್ನ 20-20 kg ಹಾಕ್ಬಿಟ್ಟು ನೇತಾಕರು ಕೂಡ ಪಾಪ್ ಕ್ಯಾಮ್ರಾ ಬೆಂಡ್ ಆಗಿಲ್ಲ, ಹಾಗೆ ವೆಯ್ಟ್ ತರ್ತಿದೆ. ಅದು ಕೂಡ ಎಕ್ಸ್ಪೆರಿಮೆಂಟ್ ಒಂದು ವಿಡಿಯೋ ನೋಡಿದೆ, ಅದು ಕೂಡ ಚೆನ್ನಾಗಿದೆ ಅನ್ಸುತ್ತೆ. ಅದು ಹೇಳ್ಬೇಕು ಅಂದ್ರೆ ಕೆಳಗೆ ಬಿದ್ದ ತಕ್ಷಣ ಕ್ಲೋಸ್ ಆಗುತ್ತೆ. ಅದು ಸ್ವಲ್ಪ ಫಾಸ್ಟ್ ಪ್ರೊಸೆಸರ್ ಇಂದ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಬ್ಯಾಕ್ ಸೈಡ್ ಬಂದು 48MP ಕೊಡಿರೋದು ಯಾವ ತರಪ್ಪ ಅಂದ್ರೆ ರೆಡ್ಮಿ ನೋಟ್ 7 Pro ಕೊಟ್ಟಿದಾರಲ್ಲ, IMX 586 ಅದೇ ತರ ಇವರು ಕೂಡ 586 ಕೊಟ್ಟಿದ್ದಾರೆ. ಇದು ಕಂಪೇರ್ ಮಾಡಿದ್ರೆ ರಿಯಲ್ಮಿ 3 Pro ಬೆಟರ್ ಅನ್ಕೊಂತೀನಿ. ಯಾಕಂದ್ರೆ IMX 519 ಕೊಟ್ಟಿರೋದ್ರಿಂದ ಇದರಲ್ಲಿ 64 ತೆಗಿಬಹುದು, ಇದರಲ್ಲಿ ಬರೀ 48 ತೆಗಿಬಹುದು. ಜೊತೆಗೆ ಬ್ಯಾಕ್ ಸೈಡ್ 16MP ಕೊಟ್ಟಿರೋದ್ರಿಂದ ನೀವು ವೈಲ್ಡ್ ಆಂಗಲ್ ಎಲ್ಲ ತೆಗಿಬಹುದು. ವೈಲ್ಡ್ ಆಂಗಲ್ ಇಂದ ತೆಗೆದ್ರೆ ಅಲ್ಟ್ರಾ HD ಬರುತ್ತೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಕೂಡ ಅಲ್ಟ್ರಾ HD ವೈಲ್ಡ್ ಆಂಗಲ್ ಕೊಟ್ಟಿದ್ದಾರೆ. ಯಾಕಂದ್ರೆ ಫ್ರಂಟ್ ಕ್ಯಾಮ್ರಾ ಯಾರು ವೈಲ್ಡ್ ಆಂಗಲ್ ಕೊಟ್ಟಿಲ್ಲ, ಇವನೇ ಫಸ್ಟ್ ಅನ್ಕೊಂತೀನಿ ನನ್ನ ಪ್ರಕಾರ. ಜೊತೆಗೆ ಬ್ಯಾಕ್ ಸೈಡ್ 8MP ಕೊಟ್ಟಿರೋದು, ಮಾಮೂಲಿ ಪೋರ್ಟ್ರೇಟ್ ಕೊಟ್ಟಿರ್ತಾನೆ ಅಷ್ಟೇ. ನಾರ್ಮಲ್ ಆಗಿ ಕ್ಯಾಮ್ರಾ ಬಂದು ಇಷ್ಟು. ಬ್ಯಾಟ್ರಿ ಬಂದು 4000 mAh ಕೊಟ್ಟಿದ್ರೆ. ಜೊತೆಗೆ ವಾರ್ಪ್ 30. ಈ ವಾರ್ಪ್ 30 ಅಂದ್ರೆ ಏನಪ್ಪಾ ಅಂದ್ರೆ ನೀವು ಒಂದು ಮೊಬೈಲ್ ತಗೊಂತೀರ ಅನ್ಕೊಳ್ಳಿ, ಒಂದು ಮೊಬೈಲ್ ಚಾರ್ಜ್ ಹಾಕಿದ್ರೆ 1 ಅವರ್ಗೆ 100% ಚಾರ್ಜ್ ಆಗುತ್ತೆ. ಆದ್ರೆ ಇದು 40 ಮಿನಿಟ್ಸ್ಗೆ 100% ಚಾರ್ಜ್ ಆಗುತ್ತೆ. ವಾರ್ಪ್ ಚಾರ್ಜರ್ ಇಂದ ಅದನ್ನ ಬಾಕ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಇದ್ರಲ್ಲಿ ಬಂದು ಬೇಸಿಕ್ ಮೊಬೈಲ್ ಬಂದು ನಿಮಗೆ 6GB RAM 128GB ಇನ್ಬಿಲ್ಟ್ ಬಂದು 49,000 ಬೀಳುತ್ತೆ. 8GB RAM 256GB ಬಂದು ನಿಮಗೆ 53,000 ಬೀಳುತ್ತೆ. 12GB RAM ಬಂದು 256GB ಬಂದು ನಿಮ್ಗೆ 58,000 ಬೀಳುತ್ತೆ. ಯಾವ್ಯಾವ ಕಲರ್ ಇದೆ, ಯಾವ್ಯಾವ ವೇರಿಯಂಟ್ ಇದೆ ಅಂತ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಷ್ಟ ಆಗಿ ತಗೋಬಹುದು. ಇಷ್ಟು ಬಂದು OnePlus 7 Pro. ಅಕಸ್ಮಾತ್ ಇದಕ್ಕೆ ನಾನೇನ ಕಂಪೇರ್ ಮಾಡೋದಾದ್ರೆ ರಿಯಲ್ಮಿ 3 Pro ಆಗಿರ್ಬೋದು, ರೆಡ್ಮಿ ನೋಟ್ 7 Pro ಆಗಿರ್ಬೋದು, ಇವೆರಡರಲ್ಲಿ ಯಾವ್ದಾದ್ರು ತಗೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಿಮ್ಮ ಹತ್ರ ಅಕಸ್ಮಾತ್ ಬಿಗ್ ಬಜೆಟ್ ಜಾಸ್ತಿ ದುಡ್ಡಿದೆ ಅಂದ್ರೆ ನೀವು ಈ ಫೋನ್ಗೆ ಹೋಗೋದು ಅಗತ್ಯ ಇರುತ್ತೆ. ಅಕಸ್ಮಾತ್ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಬಜೆಟ್ ತಕ್ಕನಾಗ ಫೋನ್ ಅಂದ್ರೆ ರೆಡ್ಮಿ ನೋಟ್ 7 Pro ಇಲ್ಲಾಂದ್ರೆ ರಿಯಲ್ಮಿ 3 Pro, ಇವೆರಡರಲ್ಲಿ ಯಾವ್ದಾದ್ರು ತಗೊಂಡ್ರೆ ಬಜೆಟ್ ತಕ್ಕನಾಗಿದೆ. ಯಾಕಪ್ಪ ಅಂದ್ರೆ ಪ್ರೊಸೆಸರ್ ಏನಪ್ಪಾ ಅಂದ್ರೆ ರಿಯಲ್ಮಿ 3 Pro ಅಲ್ಲಿ 770 ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಇವ್ರು ಬಂದು 585 ಕೊಟ್ಟಿದ್ದಾರೆ. ಅದರಿಂದ ಒಂದು ಸ್ವಲ್ಪ ಪ್ರೊಸೆಸರ್ ಜಾಸ್ತಿ ಇದೆ. ಕೂಲಿಂಗ್ ಸಿಸ್ಟಮ್ ಇದ್ರಲ್ಲಿಲ್ಲ, OnePlus 7 Pro ಇದೆ. ಜೊತೆ ಕ್ಯಾಮ್ರಾ ಎರಡು ಸೇಮ್ ಇದೆ. ರೆಡ್ಮಿ ನೋಟ್ 7 Pro ಅಲ್ಲಿ ಏನ್ ಕೊಟ್ಟಿದಾರೋ ಅದೇ ತರ ರಿಯಲ್ಮಿ 3 Pro ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ ಕ್ಯಾಮ್ರಾ ಕ್ವಾಲಿಟಿ ಅಂತೂ. ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೀವು 128GB 6GB RAM 17,000 ರೂಪಾಯಿ ಬೀಳುತ್ತೆ. ಅದನ್ನೇ ತಗೊಳ್ಳೋದು ಬೆಟರ್ ಅನ್ಕೊಂತೀನಿ. ಯಾಕಪ್ಪ ಅಂದ್ರೆ 58,000 ನಾವು ಕೊಟ್ಟು ತಗೊಳ್ಳೋದು ಬದಲು ಇಲ್ಲಾಂದ್ರೆ ಬೇಸಿಕ್ ಅನ್ಕೊಳ್ಳೋಣ. ಬೇಸಿಕ್ ಎಷ್ಟು 6GB RAM 128GB ಇನ್ಬಿಲ್ಟ್ 49,000 ಬೀಳುತ್ತೆ. ಆ 49,000ಕ್ಕೆ 20,000 ಹಾಕಿದ್ರೆ ಡಿಯೋ ಗಾಡಿ ಬಂದು ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ನಾನು ಆ ರೀತಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ ತಗೋಬೇಕೋ ಬೇಡ ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ಲರಿಗೂ ನಮಸ್ಕಾರ. ಜೈ ಆಂಜನೇಯ.